ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ಶ್ರಾವಣ ಮಾಸ ಶುರುವಾಯಿತು, ಇನ್ನು ಹಬ್ಬಗಳ ಸರಮಾಲೆ ಶುರುವಾಗುತ್ತೆ. ಶ್ರಾವಣ ಮಾಸದ ಮೊದಲ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಈ ಹಬ್ಬವನ್ನ ಪ್ರತಿಯೊಬ್ಬರ ಮನೆಯಲ್ಲೂ ಆಚರಣೆ ಮಾಡುವಂತಹದ್ದು. ಅದು ಸಿಂಪಲ್ ಆಗಿ ಮಾಡುವಂತವರು ಇದ್ದಾರೆ, ಗ್ರ್ಯಾಂಡ್ ಆಗಿ ಮಾಡುವಂತವ್ರು ಇದ್ದಾರೆ. ಈ ಸಿಂಪಲ್ ಆಗಿ ಮಾಡೋದಕ್ಕೂ ಕೆಲವೊಂದು ಡೆಕೋರೇಟಿವ್ ಐಟಮ್ಗಳು ಬೇಕು, ಗ್ರ್ಯಾಂಡ್ ಆಗಿ ಮಾಡೋದಕ್ಕೂ ಕೆಲವೊಂದು ಡೆಕೋರೇಟಿವ್ ಐಟಮ್ಗಳು ಬೇಕೇ ಬೇಕು. ಡೆಕೋರೇಟಿವ್ ಥೀಮ್ಗಳು ಬೇಕು, ಕೆಲವೊಂದು ಸಲಕರಣೆಗಳು, ಕೆಲವೊಂದು ನಮಗೆಲ್ಲ ಡೆಕೋರೇಷನ್ಗೆ ಬೇಕಾದಂತಹ ಕೆಲವೊಂದು ವಸ್ತುಗಳು ನಮಗೆ ಕಂಪಲ್ಸರಿಯಾಗಿ ಬೇಕೇ ಬೇಕಾಗ್ತವೆ. ಇಂಥವನ್ನೆಲ್ಲವನ್ನ ನಾನಿವತ್ತು ನಿಮಗೆ ತೋರ್ಸೋದಕ್ಕೆ ಬಂದಿದ್ದೀನಿ. ನೀವು ಒಂದು ಐಡಿಯಾಗಳನ್ನ ಪಡ್ಕೊಳ್ಳಿ. ಇವುಗಳ ಬೆಲೆಗಳೇನು, ಎಲ್ಲಿ ಸಿಗ್ತವೆ, ಹೇಗೆ ಸಿಗ್ತವೆ ಅಂತಕ್ಕಂಥ ಇವುಗಳ ಸಂಪೂರ್ಣ ವಿವರವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವುಗಳು ಒಂದಿಷ್ಟು ಮಾಹಿತಿಗಳಷ್ಟೇ. ನಿಮ್ಮ ಏರಿಯಾದಲ್ಲಿ, ನಿಮ್ಮ ಊರುಗಳಲ್ಲಿ ಇವೆಲ್ಲ ಡೆಕೋರೇಟಿವ್ ಐಟಮ್ಗಳು ಸಿಗ್ತವೆ. ಅವುಗಳಿಂದ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು, ಅಥವಾ ಇಲ್ಲಿ ಎಲ್ಲ ನಮ್ಮ ಹೋಲ್ಸೇಲ್ ದರಗಳಲ್ಲಿ ಎಲ್ಲ ಸಿಗುವಂಥದ್ದು ಇರುತ್ತೆ. ನೀವು ಸಹ ಬಂದು ಬೇಕಾದ್ರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ನೋಡಿ, ಒಂದೊಂದೇ ಅಂಗಡಿ, ಸುಮಾರು ಅಂಗಡಿಗಳಿಗೆ ನಾನು ಭೇಟಿ ನೀಡಿದ್ದೆ. ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಂದು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಅವ್ರ ರೇಟ್ಗಳೇನು, ಯಾವ್ಯಾವ ಥರ ಇರ್ತವೆ, ಏನೇನು ಅಂತಕ್ಕಂಥದ್ದು ನೋಡಿ ಒಂದೊಂದಾಗಿ ತೋರಿಸ್ತೀನಿ. ಮೊದಲ ಅಂಗಡಿನಲ್ಲಿ ನಾನು ಹೋಗಿದ್ದಂಥದ್ದು ನೋಡಿ, ಅಲ್ಲಿ ತೋರಿಸ್ತಾ ಇರೋದು ತೋಮಾಲೆಗಳು ಅಂತ. ಆ ಲಕ್ಷ್ಮಿಗೆ ಎಡಭಾಗಕ್ಕೆ ಬಲಭಾಗಕ್ಕೆ ಡೆಕೋರೇಟಿವ್ ಆಗಿ ಇಡುವಂತಹ ತೋಮಾಲೆಗಳಿವು. ಅವು ಸಹ ಡಿಫ್ರೆಂಟ್ ಆಗಿರ್ತಕ್ಕಂಥ ಕಲರು, ಜೊತೆಗೆ ಹಾರಗಳೆಲ್ಲವೂ ಇದಾವೆ ನೋಡಿ. ಅಲ್ಲಿ ಜೊತೆಗೆ ಫೋಟೋಗಳಿಗೆ ಹಾಕುವಂತ ಹಾರಗಳಾಗಿರ್ಬೋದು, ಎಲ್ಲಾ ತರದವು ಇದಾವೆ ನೋಡಿ. ಅಲ್ಲಿ ಆ ಲಕ್ಷ್ಮಿಯನ್ನ ಅಲಂಕಾರ ಮಾಡಿ ಅವರು ಕೂರಿಸಿರ್ತಕ್ಕಂಥದ್ದು. ಈ ತರ ಡೆಕೋರೇಟಿವ್ ಐಟಮ್ಗಳೆಲ್ಲ ನಮ್ಮಲ್ಲಿ ಸಿಗ್ತವೆ, ನೋಡಿ ಬೇಕಾದ್ರೆ ತಗೊಳ್ಳಿ ಅಂತಕ್ಕಂಥದ್ದು. ಅದರ ಮುಖವಾಡ ಆಗಿರ್ಬೋದು, ಅದಕ್ಕೆ ಬಳಸುವಂತ ಜ್ಯುವೆಲ್ಸ್ ಆಗಿರ್ಬೋದು, ತೋಮಾಲೆಗಳಾಗಿರ್ಬೋದು, ಹ್ಯಾಂಡ್ಸ್ ಆಗಿರ್ಬೋದು, ಲೆಗ್ಸ್ ಆಗಿರ್ಬೋದು. ನೋಡಿ, ಪೀಠಗಳು ಒಂದೊಂದು ಸೈಜ್ ಅಲ್ಲಿ ಇದಾವೆ. ಪೀಠಗಳೆಲ್ಲ ಇದಾವೆ, ಚಿಕ್ಕವು, ದೊಡ್ಡವು, ಮೀಡಿಯಮು, ಸ್ಮಾಲು, ಲಾರ್ಜು, ಈ ತರ ಪೀಠಗಳೆಲ್ಲ ಇದಾವೆ. ಈ ತರ ನೋಡಿ ಐಡಲ್ಗಳು ಸಿಗ್ತವೆ. ಈ ತರ ಅವುಗಳನ್ನು ತಗೊಂಡೋಗ್ಬಿಟ್ಟು ನಾವು ಅದಕ್ಕೆ ಜಸ್ಟ್ ಅದಕ್ಕೆ ಅಲಂಕಾರ ಮಾಡೋದಷ್ಟೇ. ನೋಡಿ, ಅಲ್ಲಿದ್ದಾವೆ, ಅಲ್ಲಿ ಅವರೇ ಕೆಲವೊಂದನ್ನು ಅಲಂಕಾರ ಮಾಡಿಟ್ಟಿದ್ದಾರೆ. ಒಂದೊಂದು ರೇಟ್ ಇರ್ತಕ್ಕಂಥದ್ದು. ಇನ್ನು ಬಾಳೆಕಂದನ್ನ ಸಿಕ್ಸೋದಕ್ಕೆ ಕೆಲವೊಂದು ಸ್ಟ್ಯಾಂಡ್ಗಳನ್ನ ಮಾಡಿಟ್ಟಿದ್ದಾರೆ ಹೊಸದಾಗಿ. ಇನ್ನು 1 ಅಡಿದು, 1.5 ಅಡಿದು, 2 ಅಡಿದು ಅಲ್ಲೆಲ್ಲ ಲಕ್ಷ್ಮಿ ವಿಗ್ರಹಗಳನ್ನು, ಈ ತರ ಲಕ್ಷ್ಮಿ ವಿಗ್ರಹಗಳು ಸಿಗ್ತವೆ. ಲಕ್ಷ್ಮಿಯ ಮುಖವಾಡಗಳು ಸಿಗ್ತವೆ. ಪ್ರಭಾವಳಿಗಳು ನೋಡಿ, ಅಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಭಾವಳಿಗಳಿದಾವೆ. ಆ ಲಕ್ಷ್ಮಿ ತಲೆ ಹಿಂಭಾಗದಲ್ಲಿ ಡೆಕೋರೇಟಿವ್ ಆಗಿ ನಿಲ್ಲಿಸುವಂಥ ಪ್ರಭಾವಳಿಗಳಿದಾವೆ. ಅದರ ಮುಖವಾಡಗಳು ನೋಡಿ, ಒಂದೊಂದು ರೇಟ್ 200 ರೂಪಾಯಿಂದ, 150 ರೂಪಾಯಿಂದ, 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, ಈ ಥರದಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಮುಖವಾಡಗಳೆಲ್ಲ ಸಿಗುವಂಥದ್ದು. ಅಲ್ಲಿ ಅದಕ್ಕೆ ಸ್ಟಿಕ್ಕರಿಂಗ್ ಆಗ್ಬೋದು, ಮತ್ತೊಂದು ರಂಗೋಲಿ ಆಗಿರ್ಬೋದು, ಎಲ್ಲವೂ ಇದಾವೆ ನೋಡಿ. ಇನ್ನೊಂದು ಅಂಗಡಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಲೆಗ್ಸ್ಗಳನ್ನೆಲ್ಲ ಹಾಕಿದ್ದಾರೆ, ಹಾರಗಳನ್ನೆಲ್ಲ ಹಾಕಿದ್ದಾರೆ, ಡೆಕೋರೇಟಿವ್ ಬಳಸುವಂಥವು, ಮೇನ್ ಡೋರಿಗೆ ಬಳಸುವಂಥವಾಗಿರ್ಬೋದು, ದೇವ್ರ ಮನೆಗಳಿಗೆ ಬಳಸುವಂಥವಾಗಿರ್ಬೋದು, ಎಲ್ಲ ಥರದ ಹಾರಗಳ ಒಂದು ಲೋಕನೇ ಅಲ್ಲಿ ಕಾಣುವಂಥದ್ದು. ಅದರಲ್ಲೂ ವರಮಹಾಲಕ್ಷ್ಮಿ ಅಂದರೆ ಎಲ್ಲರೂ, ಒಂದು ಬಡವರ ವರ್ಗದಿಂದ ಹಿಡಿದು ಶ್ರೀಮಂತ ವರ್ಗದವರು ಎಲ್ಲರೂ ಮಾಡುವಂತಹ ಹಬ್ಬ ಇದು. ಲಕ್ಷ್ಮಿಯ ಆರಾಧನೆ ಮಾಡುವಂಥದ್ದು ನೋಡಿ. ಇನ್ನೊಂದು ಥರದಲ್ಲಿ ಅದನ್ನ ಡೆಕೋರೇಟಿವ್ ಮಾಡಿ ಅಲ್ಲೇ ನಿಲ್ಸಿರ್ತಕ್ಕಂಥದ್ದು. ಯಾಕೆಂದ್ರೆ ಒಂದು ಐಡಿಯಾ ಬರುತ್ತೆ ಅದನ್ನ ತಾವು ತೋರಿಸಿರೆ ಅಂತ ನೋಡಿ. ಇಲ್ಲಲ್ಲಿ ಪೀಠಗಳು ನೋಡಿ, ಡಿಫ್ರೆಂಟ್ ಆಗಿರ್ತಕ್ಕಂಥ ಸೈಜಿನ ಪೀಠಗಳೆಲ್ಲ ಅಲ್ಲಿ ಅವೈಲೇಬಲ್ ಇದೆ. ಇನ್ನು ತಟ್ಟೆಗಳೆಲ್ಲ ಇದಾವೆ. ಮತ್ತೊಂದು ವೆರೈಟಿ ಆಗಿರ್ತಕ್ಕಂಥ ಡೆಕೋರೇಟಿವ್ ಬೇಕಾಗಿರ್ತಕ್ಕಂಥ ಐಟಮ್ಗಳು ನೋಡಿ. ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಲಕ್ಷ್ಮಿ ಎರಡು ಬಲಭಾಗಕ್ಕೆ ಎಡಭಾಗಕ್ಕೆ ತೋಮಾಲೆಗಳನ್ನು ಬಳಸ್ಕೊಂಡು, ಲೆಗ್ಸು ಮತ್ತು ಹ್ಯಾಂಡ್ಸ್ಗಳನ್ನು ಬಳಸ್ಕೊಂಡು, ಜ್ಯುವೆಲ್ಸ್ಗಳನ್ನ ಬಳಸ್ಕೊಂಡು, ಪ್ರಭಾವಳಿಯನ್ನು ಬಳಸ್ಕೊಂಡು ಇದು ಮಾಡಿದೆ. ಇದಂತೂ ಅಲ್ಟಿಮೇಟ್ ಆಗಿರ್ತಕ್ಕಂಥದ್ದು. ತುಮಕೂರಿನ ನ್ಯೂ ಶಾಂತಿ ಅಂತ ಒಂದು ಅಂಗಡಿ ಬರುತ್ತೆ MG ರೋಡಲ್ಲಿ. ಅಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಮಾಡಿಟ್ಟಿರ್ತಕ್ಕಂಥದ್ದು. ಅದು ಒಂದು 4,000, 2,000, ಚಿಕ್ಕದು ನೋಡಿದ್ದು 2,000 ಹೇಳ್ತಾವ್ರೆ, ದೊಡ್ಡದೆಲ್ಲ 4,000, 5,000, 6,000 ಹೇಳ್ತಕ್ಕಂಥದ್ದು. ಇದೆಲ್ಲ ಡೆಕೋರೇಟಿವ್ ಐಟಮ್ಗಳು ಸಪ್ರೇಟ್ ಆಗಿ ಸಿಗ್ತಾವಂತವ್ರಲ್ಲಿ. ಇಲ್ಲಾಂದ್ರೆ ಸೆಟ್ ಬೇಕು ಅಂದ್ರೆ ಪೂರ್ತಿ ಅಲ್ಲಿ ಮಾಡಿಟ್ಟಿದ್ದಾರಲ್ಲ, ಚಿಕ್ಕದು ದೊಡ್ಡದೆಲ್ಲ, ಅದು ಪೂರ್ತಿ ಸೆಟ್ಟು ಬೇಕು ಅಂದ್ರೆ ಅವ್ರು ಕೊಡ್ತಾರೆ. ಇಲ್ಲಾಂದ್ರೆ ಡಿಫ್ರೆಂಟ್ ಆಗಿ ಬೇರೆಯಾಗೂ ನಿಮಗೆ ಬೇಕು ಅಂದ್ರೆ ಕೊಡುವಂಥದ್ದು. ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಮಾಡಿದಂಥದ್ದು ಅಲ್ಲಿ ಹೋಲ್ಸೇಲ್ ಆಗಿ ಸಿಗ್ತಾ ಇದಾವೆ. ಇಲ್ಲಿ ಒಂದೊಂದು ಚಿಕ್ಕದಾಗಿರ್ತಕ್ಕಂಥ 150 ರೂಪಾಯಿ ಮುಖವಾಡ ಎಲ್ಲ ಸಿಗ್ತಾ ಇದಾವೆ. ತೋಮಾಲೆಗಳು 200 ರೂಪಾಯಿಂದ, 300 ರೂಪಾಯಿಂದ ಸಿಗ್ತಾ ಇರ್ತಕ್ಕಂಥದ್ದು. ಹಾರಗಳು ಸಿಗ್ತಾ ಇದಾವೆ ನೋಡಿ. ಅಲ್ಲಿ 2 ಬಾತುಕೋಳಿಗಳನ್ನು ನಿಲ್ಲಿಸಿದರೆ, ಇನ್ನೊಂದು ಲೋಟಸ್ ಇದೆ. ಈ ಥರದಲ್ಲಿ ಬಾಳೆಕಂದು ಸಹ ಇರ್ತಕ್ಕಂಥದ್ದು ನೋಡಿ. ಇನ್ನು ಅವರು ಅಲ್ಲೆಲ್ಲ ಗ್ಲಾಸ್ ಒಳಗಡೆಗೆ ತೋಮಾಲೆಗಳನ್ನು ಬಳಸ್ಕೊಂಡು, ಹ್ಯಾಂಡ್ಸ್ಗಳನ್ನ, ಲೆಗ್ಸ್ಗಳನ್ನ ಬಳಸ್ಕೊಂಡು ಲಕ್ಷ್ಮಿಯನ್ನು ಅಲಂಕಾರ ಮಾಡಿರ್ತಕ್ಕಂಥದ್ದು. ಗೌರಿ ಅಲಂಕಾರ, ಇನ್ನೇನು ಗೌರಿ ಹಬ್ಬನೂ ಬಂತು, ಗೌರಿ ಗಣೇಶ ಹಬ್ಬ, ಅದಕ್ಕೂ ಬೇಕಾಗುತ್ತೆ. ಅದರಿಂದ ಒಳ್ಳೊಳ್ಳೆಯ ಕಲೆಕ್ಷನ್ಗಳೆಲ್ಲವೂ ಇಲ್ಲಿದೆ. ತುಮಕೂರಿನ ಪ್ರಮುಖ ಅಂಗಡಿಗಳಲ್ಲಿ ಎಲ್ಲ
ಒಳ್ಳೆ ಹೋಲ್ಸೇಲ್ ದರದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು, ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ತೀರಾ ಏನಂತಹ ಕಾಸ್ಟ್ಲಿ ಏನಿಲ್ಲ. ಸೊ ಅದರಿಂದ ನೀವು ಹತ್ತಿರದಲ್ಲಿರ್ತಕ್ಕಂಥ ಅಂಗಡಿಗಳಿಗೆ ಭೇಟಿ ನೀಡಿ. ತುಮಕೂರಲ್ಲಿ ಬಂದರೆ ಎಮ್ ಜಿ ರೋಡ್ ಕಡೆಗೆ ಬಂದ್ಬಿಟ್ರಂತೂ ಕಣ್ಣಿಗೆ ಬೇಕಾದಂಥ ಅಂಗಡಿಗಳು ಸಿಗ್ತಾ ಇದ್ದಾವೆ. ಇವೆಲ್ಲ ಅಲ್ಲೇ ಸಿಗುವಂಥದ್ದು. ನೋಡಿ, ಹಾರಗಳ ಸರಮಾಲೆನೇ ಇದೆ. ಅದು ಒಂದು ಹಾರಗಳ ಲೋಕಕ್ಕೆ ನಾವು ಹೋಗುವಂಥದ್ದಾಗುತ್ತೆ. ನೋಡಿ, ವಿವಿಧ ರೀತಿಯಲ್ಲಿರ್ತಕ್ಕಂಥದ್ದು. ಇನ್ನು ಮಾವಿನ ತೋರಣನೂ ಪ್ಲಾಸ್ಟಿಕ್ ತೋರಣಗಳನ್ನು ಬಳಸ್ತಾ ಇರ್ತಕ್ಕಂಥದ್ದು. ಲೋಟಸ್ಗಳಿದ್ದಾವೆ. ನೋಡಿ, ಇಲ್ಲಿ ಇನ್ನೊಂದು ಥರದಲ್ಲಿ ಲಕ್ಷ್ಮಿಯನ್ನು ಅಲಂಕಾರ ಮಾಡಿಟ್ಟಿದ್ದಾರೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಆ ಕಡೆ ಎಡಭಾಗದಲ್ಲಿ ನವಿಲು ಚಿತ್ರವನ್ನು ಕಡೆದಿರ್ತಕ್ಕಂಥದ್ದು. ಲೋಟಸ್ ಇದೆ, ಆನೆ ಇದೆ. ನೋಡಿ, ಅಲ್ಲಿ ಎಡಭಾಗ ಆನೆಗಳಿದೆ. ನೋಡಿ, ಅದೇನು ತೋಮಾಲೆಗಳನ್ನು ಬಳಸಿದೇನೋ ಒಂಥರ ಡಿಫ್ರೆಂಟಾಗಿ ಲಕ್ಷ್ಮಿ ಒಂದು ಕಳೆನೇ ಚೇಂಜ್ ಆಗುವಂಥದ್ದು. ನೋಡಿ, ಆ ಥರ ಒಡವೆಗಳನ್ನು ಸಮೇತವಾಗಿ ಕೊಡ್ತಾರೆ ಅವರು, ಬೇಕು ಅಂದ್ರೆ ನಮಗೆ. ಇಲ್ಲಾಂದರೆ ನಮ್ಗೆ ಅದು ಬೇಡ ಅಂದರೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ನಮಗೆ ಬೇರೆ ರೀತಿಯಾಗಿರ್ತಕ್ಕಂಥ ಯಾವನ್ನ ತಗೊಳ್ಬೋದು. ಅಥವಾ ನಾವು ನ್ಯಾಚುರಲ್ ಆಗಿ ಹಾರಗಳನ್ನೇ ಬಳಸ್ಕೊಂಡು ಮನೆಯಲ್ಲಿ ಅಲಂಕಾರ ಮಾಡ್ಬೋದು. ಇನ್ನೆಲ್ಲ ಅಲ್ಲಿ ನೇತಾಕಿರ್ತಕ್ಕಂಥದ್ದೆಲ್ಲ ಲೆಗ್ಸು, ಹ್ಯಾಂಡ್ಸ್ಗಳೆಲ್ಲ ಅವು ಒಂದೊಂದು ರೇಟ್ ಇದ್ದಾವೆ. ಸೈಜಿಗೆ ತಕ್ಕಂತೆ ರೇಟ್ಗಳು ಸಿಗ್ತವೆ. 500 ರೂಪಾಯಿಂದ 300 ರೂಪಾಯಿಂದ 600 ರೂಪಾಯಿ, 1000 ರೂಪಾಯಿ, 1500, ಹಿಂಗೆ 2000 ಕ್ವಾಲಿಟಿ ವೈಸು ಮತ್ತು ಸೈಜ್ ವೈಸು ಹೋಗುವಂಥದ್ದವೆಲ್ಲ. ತೋಮಾಲೆಗಳಾಗ್ಬೋದು, ಹ್ಯಾಂಡ್ಸ್, ಲೆಗ್ಸ್ ಎಲ್ಲ ಆಗ್ಬೋದು. ಅದರಲ್ಲಿ ನೀವು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದಾಗಿರ್ತಕ್ಕಂಥ ಕೆಲವೊಂದು ಹ್ಯಾಂಡ್ಸ್, ಲೆಗ್ಸ್ಗಳೆಲ್ಲ ಇರ್ತಕ್ಕಂಥದ್ದು. ನೋಡಿ, ಇನ್ನು ಕೆಲವೊಂದು ಅಂಗಡಿಗಳಲ್ಲಿ ಇಲ್ಲ ಹಾರಗಳೆಲ್ಲ ಇದ್ದಾವೆ. ಅಲ್ಲೊಂದು ಲಕ್ಷ್ಮಿಯನ್ನು ಗ್ರೀನ್ ಸ್ಯಾರಿನಲ್ಲಿ ಅಲಂಕಾರ ಮಾಡಿ ಇಟ್ಟಿದ್ದಾರೆ. ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಚಿಕ್ಕ ಮುಖವಾಡ. ಯಾಕೆಂದರೆ ಒಂದು ಮನೆಯಲ್ಲಿ ಒಂದು ದೊಡ್ಡದ ಸ್ಪೇಸ್ ಇರುತ್ತೆ, ಒಂದು ಮನೆಯಲ್ಲಿ ಕಮ್ಮಿ ಸ್ಪೇಸ್ ಇರುತ್ತೆ. ಸೊ ಅದರಲ್ಲಿ ಚಿಕ್ಕ ಲಕ್ಷ್ಮಿಯನ್ನು ತಗೊಂಡೋಗಿ ಅಲಂಕಾರವನ್ನು ಮಾಡ್ಬೋದು. ಕೆಲವು ಕಡೆ ದೊಡ್ಡದಾಗಿ ತಗೊಂಡೋಗ್ಬೋದು. ಆ ಥರ ನಮಗೆ ತಕ್ಕಂತೆ, ನಮ್ಮ ಜಾಗಕ್ಕೆ ತಕ್ಕಂಥದ್ದು, ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟಿಗೆ ದುಡ್ಡಿಗೆ ತಕ್ಕಂತೆ ನಾವು ಈ ಅಲಂಕಾರದ ವಸ್ತುಗಳನ್ನು ತಗೋಬೋದು. ಕಡಿಮೆ ದುಡ್ಡಿಂದನೂ ಹೆಚ್ಚಿನ ದುಡ್ಡಿನವರೆಗೂ ಅಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ನೋಡಿ, ಎಲ್ಲ ಡೆಕೋರೇಟಮ್ಗಳು ಒಂದೇ ಅಂಗಡಿನಲ್ಲಿ ಸಿಗುವಂತಹ ಅನೇಕ ಅಂಗಡಿಗಳು ನಮ್ಮಲ್ಲಿ ಸಿಗ್ತವೆ. ನೋಡಿ, ಅಲ್ಲಿ ಪೀಠಗಳಿದ್ದಾವೆ, ಬಾಳೆ ಹಾಕೊಂಡು ಸಿಗಿಸುವಂಥವು, ಜೊತೆಗೆ ಪ್ರಭಾವಳಿಗಳು, ಜೊತೆಗೆ ಆ ಒಂದು ಲಕ್ಷ್ಮಿಗೆ ಹಾಕುವಂಥ ಕೆಲವೊಂದು ಆರ್ಟಿಫಿಷಿಯಲ್ ಹಾರಗಳವೆಲ್ಲ, ಮುಖವಾಡಗಳಿರ್ತಕ್ಕಂಥ ಒಂದೊಂದು ರೇಟ್ ಮುಖವಾಡಗಳು. ಇನ್ನು ಹಾರಗಳು ನೋಡಿ, ಹಾರಗಳು, ಇನ್ನು ಸ್ಕ್ರೀನ್ ಬೇರೆ ಸಿಗ್ತವೆ. ಸ್ಕ್ರೀನು ಬ್ಯಾಕ್ಗ್ರೌಂಡಲ್ಲಿ ಸ್ಕ್ರೀನ್ಗಳು, ಅದು ಬಾಳೆ ಎಲೆಯ ಸ್ಕ್ರೀನ್ ಆಗ್ಬೋದು, ವಿಳೆದೆಲೆ ಸ್ಕ್ರೀನ್ ಆಗ್ಬೋದು, ಮತ್ತೊಂದು ಎಲ್ಲ ಥರದ್ದು ಸಿಗುವಂತಹದ್ದಾಗುತ್ತೆ. ನೋಡಿ, ಅಲ್ಲಿ ಕಾಣ್ತಾ ಇರ್ಬೋದು. ನೋಡಿ, ಇಲ್ಲೆಲ್ಲ ವೆರೈಟಿ ಇರ್ತಕ್ಕಂಥ ಮುಖವಾಡಗಳನ್ನು ತೋರಿಸ್ತಾ ಇದ್ದಾರೆ. ನೋಡಿ, ರೇಟ್ ಹೇಳ್ತಾರೆ ಅವರು 600 ರೂಪೀಸ್ ಹೇಳ್ತಾ ಇದ್ದಾರೆ. ಸೊ ಒಂದೊಂದು ರೀತಿಯ ಮುಖವಾಡಗಳು ಅಲ್ಲಿ ಅವೈಲೇಬಲ್ ಇದೆ. ನೋಡಿ, ಒಂದೊಂದು ರೇಟ್ಗಳಿದ್ದಾವೆ. ಸೊ ಇದು 450 ರೂಪೀಸೇನ ಹೇಳಿರೋದು. ನೋಡಿ, ಅಲ್ಲಿರ್ತಕ್ಕಂಥ ಅದು ಗೌರಿ ಟೈಪಲ್ಲಿರ್ತಕ್ಕಂಥ ಮುಖವಾಡ. ಅದ್ರ ಪಕ್ಕದ ಅದು ಕಡಿಮೆ, ಇನ್ನು ಅದು 200 ರೂಪೀಸ್ ಏನೋ ಹೇಳಿದ್ದಂತ. ಇದಕ್ಕಿಂತ ಚಿಕ್ಕದಿದೆ, ಇನ್ನೊಂದು ಕೊಡ್ತಾರೆ ನೋಡಿ, ತೋರಿಸ್ತಾರೆ ಆಮೇಲೆ. ನೋಡಿ, ಇದು 350, ಮೀಡಿಯಮ್ ಸೈಜ್ ಇದೆ 350. ಸೊ ಹೀಗೆ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥವೆಲ್ಲ 600, 700 ಈ ರೇಂಜಲ್ಲಿ ಇರ್ತದೆ. ನೋಡಿ, ಇದು 150 ರೂಪಾಯಿ ಅಷ್ಟೇ. ಈ ರೇಂಜಲ್ಲಿ ಇರ್ತದೆ. ನೋಡಿ, ಅದರ ಜಡೆ, ಅದರ ಸ್ಟೈಲು ಅದೆಲ್ಲ ಡಿಫ್ರೆಂಟ್ ಆಗಿರ್ತಕ್ಕಂಥ, ಅದೆಲ್ಲ ಜಾಸ್ತಿ, ಒಂದು 600, 700 ರೂಪಾಯಿ ಅಷ್ಟೇ. ಅದು ಜಾಸ್ತಿ ಅಂದರೆ ಅದೇ. ಸೊ ಹೀಗೆ ಎಲ್ಲ ಥರದ ಮುಖವಾಡಗಳು, ಅದಕ್ಕೆ ಸಂಬಂಧಪಟ್ಟಂತಹ ಅದರ ಬಾಡಿ, ಅದರ ಕೈ ಕಾಲುಗಳು, ಪ್ರಭಾವಳಿಗಳು, ತೋಮಾಲೆಗಳು ಎಲ್ಲದು ಒಂದೇ ಅಂಗಡಿಯಲ್ಲಿ ಸಿಗುವಂಥದ್ದಾಗುತ್ತೆ. ಅಲ್ಲಿ ಹೋಲ್ಸೇಲ್ ವ್ಯಾಪಾರ ಆಗಿರೋದ್ರಿಂದ ಸ್ವಲ್ಪ ನಾವು ಬಾರ್ಗಿನ್ನು ಮಾಡ್ಬೋದು. ಏನು ಫಿಕ್ಸೆಡ್ ರೇಟ್ ಏನು ಅಲ್ಲ. ಇನ್ನು ಪೀಠಗಳಿದೆ ನೋಡಿ, ಅಲ್ಲಿ ಲೋಟಸಲ್ಲಿ ಇರ್ತಕ್ಕಂಥ ಪೀಠಗಳಿದ್ದಾವೆ. ನಾವು ಲಕ್ಷ್ಮಿಯನ್ನು ಆ ಪೀಠದೊಳಗೆ ಕೂರಿಸ್ಬಿಟ್ರೆ ಮುಗೀತು. ಜೊತೆಗೆ ಅವು ಬೇಡ ಅಂದರೆ ನಿಮಗಿನ್ನ ಈ ಥರದಲ್ಲಿ ಪೀಠ, ಸ್ಟ್ಯಾಂಡರ್ಡ್ ಪೀಠಗಳು ಸಿಗ್ತವೆ. ಬಳೆಕಂದು, ಬಳೆ, ಎಲ್ಲ ಥರದ ಐಟಮ್ಗಳು ಒಂದೇ ಕಡೆಗೆ ಸಿಗುವಂಥದ್ದಾಗ್ತಾ ಇದೆ. ಸೊ ತುಮಕೂರಿನ ಪ್ರಮುಖವಾಗಿರ್ತಕ್ಕಂಥ ಎಮ್ ಜಿ ರೋಡ್ ಕಡೆ ಹೋಗ್ಬಿಟ್ರಂತ ನಿಮಗೆಲ್ಲ ನೋಡಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಹಾರಗಳು, ಒಂದೊಂದು ತಗೊಂಡ್ರೆ ಒಂದೊಂದು ತಗೋಣ ಅನಿಸುತ್ತೆ. ಯಾವುದು ಸೆಲೆಕ್ಟ್ ಮಾಡಬೇಕು ಅನಿಸುತ್ತೆ. ಅಷ್ಟೊಂದು ಕಣ್ಣಿಗೆ ಕುಕ್ಕುವಂತಹ, ಕಂಗೊಳಿಸುವಂತಹ ಹಾರಗಳು ಇದ್ದಾವೆ ನೋಡಿ. ಅಲ್ಲಿ ಮನೆ ಬಾಗಿಲಿಗೆ, ಫೋಟೋಗಳಿಗೆ ಎಲ್ಲಕ್ಕೂ ಹಾಕುವಂಥದ್ದು. ಇನ್ನೊಂದು ಅಂಗಡಿನಲ್ಲಿ ನೋಡಿ, ಎಷ್ಟು ಸರಳವಾಗಿ ಭಾಳ ಸಿಂಪಲ್ಲಾಗಿ ಸ್ಯಾರಿನೇ ಹೈಲೈಟ್ ಆಗಿ ಕಾಣ್ತಾ ಇದೆ. ಅದರಲ್ಲಿ ಲಕ್ಷ್ಮಿಗೆ ಉಡಿಸಿದ ನೋಡಿ, ಅಲ್ಲಿ ಬಟ್ಟೆ ಅಂಗಡಿನಲ್ಲಿ ಹಾಕಿದ್ದಂಥ ಒಂದು ಫೋಟೋ ಅದು. ಸೊ ಅದ್ರ ಪಕ್ಕದಾಗೆ ಇನ್ನೊಂದಿತ್ತು. ಎಷ್ಟು ಸರಳವಾಗಿ ನೋಡಿ, ಅವರು ಜ್ಯುವೆಲ್ಸಲ್ಲಿ ಸಿಗುವಂಥ ಆರ್ಟಿಫಿಷಿಯಲ್ ಜ್ಯುವೆಲ್ಗಳನ್ನು ಬಳಸ್ಕೊಂಡು ಮಾಡಿದಂಥದ್ದು. ಸ್ಯಾರಿಯನ್ನು ಉಡಿಸಿದರೆ, ತೋಮಾಲೆಗಳನ್ನು ಹಾಕಿದರೆ, ಪ್ರಭಾವಳಿಯನ್ನು ಹಾಕಿ ಅಲಂಕಾರ ಚೆಂದ ಕಾಣ್ತಾ ಇದೆ ನೋಡಿ. ಸಿಂಪಲ್ಲಾಗಿ ಈ ರೀತಿಯಾಗೂ ನಾವು ಡೆಕೋರೇಟಿವ್ ಮಾಡ್ಬೋದು.
ಸೊ ಆ ಅಂಗಡಿಗೆ ಹೋಗ್ಬಿಟ್ರೆ ಎಲ್ಲದು ಅಲ್ಲೇ ಒಂದೇ ಕಡೆಗೆ ಎಲ್ಲ ಐಟಮ್ಗಳು ಸಿಗ್ತವೆ ನೋಡಿ. ಈ ಥರ ಒಂದಿಷ್ಟು ಥೀಮ್ಗಳನ್ನು ನೀವು ಪಡ್ಕೊಳ್ಳಿ. ಇನ್ನು ನೋಡಿ ಬಾಳೆ ಎಲೆಯ ಬ್ಯಾಕ್ಗ್ರೌಂಡನ್ನು ಬಳಸ್ಕೊಂಡು ಸ್ಕ್ರೀನನ್ನು ಬಳಸ್ಕೊಂಡು ಅಲಂಕಾರ ಮಾಡ್ಬೋದು. ಅದು ಸ್ಕ್ರೀನ್ಗಳು ಅವೈಲೇಬಲ್ ಇದೆ, ವೀಳ್ಯದೆಲೆದಿದೆ, ಬಾಳೆ ಎಲೆದಿದೆ, ಬೇರೆ ಬೇರೆ ಕಲರಲ್ಲಿ ತಕ್ಕಂತೆ ವೈಟು ಆಗಿರ್ಬೋದು, ಗ್ರೀನ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು, ಎಲ್ಲ ಥರದ ಸ್ಕ್ರೀನ್ಗಳು ಸಿಗ್ತವೆ. ಇನ್ನು ಚಿಕ್ಕದಾಗಿ ನೋಡಿ ಅಲ್ಲಿ ಎಷ್ಟು ಸಿಂಪಲಾಗಿ ಲೋಟಸ್ ಒಳಗಡೆಗೆ ಲಕ್ಷ್ಮಿಯನ್ನು ಕೂರಿಸಿ ಅಲಂಕಾರ ಮಾಡಿದ್ದಾರೆ ತೋಮಾಲೆಗಳನ್ನು ಬಳಸ್ಕೊಂಡು. ಅಷ್ಟೇ ಸಿಂಪಲ್ಲಾಗಿ ಮಾಡ್ಬೋದು. ಇನ್ನು ಮುಖವಾಡಗಳು ಸಹ ಡಿಫ್ರೆಂಟ್ ಆಗಿರ್ತಕ್ಕಂಥ ಮುಖವಾಡಗಳೆಲ್ಲ ಅವೈಲೇಬಲ್ ಇರ್ತಕ್ಕಂಥ. ಇನ್ನೂ ಒಂದು ಇದೆ ನೋಡಿ ಇಲ್ಲಿ, ಇನ್ನೂ ಒಂದು ಚಿಕ್ಕದಾಗಿದೆ, ಚೊಕ್ಕವಾಗಿದೆ, ಬಹಳ ಗ್ರ್ಯಾಂಡಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಏನು ದೊಡ್ಡದಾಗೆ ಮಾಡಬೇಕು ಅಂತ ಏನಿಲ್ಲ, ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಒಂದು ಮನಸ್ಸಿಟ್ಟು ಪೂಜೆಯನ್ನು ಮಾಡಿಬಿಟ್ರೆ ಸಾಕು. ನೋಡಿ ಎಷ್ಟು ಸರಳವಾಗಿದೆ, ಚಿಕ್ಕದಾಗಿದೆ, ಏನು ದೊಡ್ಡದೇನಿಲ್ಲ. ಚಿಕ್ಕ ಪೀಠ, ಚಿಕ್ಕದಾಗಿರ್ತಕ್ಕಂಥ ವಿಗ್ರಹವನ್ನು, ಚಿಕ್ಕದಾಗಿರ್ತಕ್ಕಂಥ ತೋಮಾಲೆಗಳನ್ನು ಬಳಸ್ಕೊಂಡು ಮಾಡಿರ್ತಕ್ಕಂಥದ್ದು ತುಂಬ ಅಂದವಾಗಿ ಕಾಣುತ್ತೆ. ಭಕ್ತಿ ನೀವೇನು ತೋರ್ಪಡಿಕೆ ಭಕ್ತಿ ಆಗಬಾರ್ದು, ಮನಸ್ಸಿಂದ ಚಿಕ್ಕದಾಗಿ ಮಾಡಿದರೂ ಆಗುತ್ತೆ. ಸೊ ಈ ರೀತಿಯಾಗಿ ಬಳಸ್ಕೊಂಡು ನಾವು ಮಾಡುವ ಹಾರಗಳು, ಮಾವಿನ ಎಲೆ ತೋರಣಗಳು, ಡಿಫ್ರೆಂಟ್ ಆಗಿರ್ತವೆ. ಇನ್ನೇನು ಹಬ್ಬಗಳು ಜಾಸ್ತಿ ಶುರುವಾದವು, ಸೊ ಪ್ರತಿ ಹಬ್ಬಗಳಿಗೂ ನಾವು ಈ ಹಾರಗಳನ್ನು ಬೇಕಾದ್ರೆ ಬಳಸ್ಬೋದು. ವಾಷಬಲ್ಲು, ಯಾವುದೇ ರೀತಿಯಾಗಿ ಕಿತ್ತೋಗ್ತವೆ, ಒಂದೇ ಸರಿಗೆ ಯೂಸು ಅಂತ ಏನಿಲ್ಲ, ಮತ್ತೆ ಯೂಸ್ ಮಾಡ್ಬೋದು. ಸೊ ಇನ್ನೊಂದು ಅಂಗಡಿನಲ್ಲಿ ನೋಡಿ ಈ ರೀತಿಯಾಗಿ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು ಎಷ್ಟು ಸರಳವಾಗಿದೆ ನೋಡಿ. ಆ ಜಡೆ ನೋಡಿ, ಡಿಫ್ರೆಂಟ್ ಆಗಿರ್ತಕ್ಕಂಥ ಜಡೆಗಳೆಲ್ಲ ಇಲ್ಲಿ ಅವೈಲೇಬಲ್ ಇದೆ. ಎಲ್ಲ ಐಟಮ್ಗಳು ಒಂದೇ ಅಂಗಡಿನಲ್ಲಿ ಸಿಗುವಂಥದ್ದಾಗುತ್ತೆ. ಸೊ ನಾವು ಯಾವುದೇ ಅಂಗಡಿಗಳನ್ನು ಕೇಳ್ಕೊಂಡು ಹೋಗುವಾಗ ಫುಲ್ ಸೆಟ್ ಬೇಕಾದ್ರೂ ತೊಗೋಬೋದು, ಅಥವಾ ಬಿಡಿಯಾಗಿರ್ತಕ್ಕ, ಈಗ ನಮ್ಮ ಮನೆಗೆ ಹೋದ ವರ್ಷ ತಂದಿರ್ತೀವಿ ಅದೇ ಇರ್ಬೋದು, ಅದಕ್ಕೆ ಡಿಫ್ರೆಂಟಾಗಿ ಈ ವರ್ಷ ಏನಾನ ಆ್ಯಡ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಏನಾನ ಬೇರೆ ಐಟಮ್ಗಳನ್ನು ಬೇಕಾದ್ರೆ ತಗೊಂಡೋಗ್ಬೋದು. ಡಿಫ್ರೆಂಟಾಗಿ ಸಪ್ರೇಟಾಗೂ ಸಿಗ್ತವೆ. ನೀವೇನು ಒಂದೇ ವರ್ಷಕ್ಕೆ ಕಿತ್ತೋಗೋದಿಲ್ಲ, ಒಳ್ಳೆ ಕ್ವಾಲಿಟಿನೇ ಇರ್ತವೆ. ಅವುಗಳನ್ನೇ ಮತ್ತೆ ಬಳಸ್ಕೊಳ್ಳಬಹುದು, ಅಥವಾ ಅದಕ್ಕೆ ಆ್ಯಡ್ ಮಾಡ್ಕೊಂಡು ಏನಾನ ಬೇರೆ ಇವುಗಳನ್ನೆಲ್ಲ ತೊಗೊಂಡೋಗ್ಬೋದು. ಸೊ ಹೀಗೆ ನೋಡಿ ಅಲ್ಲಿ ಜಡೆಗಳು ಸಹ ಇದೆ. ಲಕ್ಷ್ಮಿಗೆ ಸೂಟ್ ಆಗುವಂಥ ಜಡೆಗಳೆಲ್ಲ ಹೇಳ್ತಾ ಇದ್ದಾರೆ, 150, 200, 250 ಎಲ್ಲ. ಸೊ ಇದು ಒಂದಿಷ್ಟು ಐಟಮ್ಗಳು ಅಥವಾ ಆ ಥೀಮ್ಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಡಿಫ್ರೆಂಟ್ ಆಗಿರ್ತಕ್ಕಂತಹ ಐಟಮ್ಗಳು ಅಥವಾ ಥೀಮ್ಗಳು ಇನ್ನೂ ಬೇಜಾನ ಎಲ್ಲ ಇರ್ತವೆ ನಿಮಗೆ ತಿಳಿದಂತೆ. ಸೊ ನಾನು ನೋಡಿದಂಥ ಕೆಲವೊಂದು ಸಂಗತಿಗಳನ್ನು ನಿಮಗೆ ತೋರಿಸಿರ್ತಕ್ಕಂಥದ್ದು. ಸೊ ಹೀಗೆ ವೆರೈಟಿ ಆಗಿರ್ತಕ್ಕಂಥ ಥೀಮ್ಗಳು, ಡೆಕೋರೇಟಿವ್ ಐಟಮ್ಗಳೆಲ್ಲ ಎಲ್ಲ ಕಡೆಗೂ ಸಿಗ್ತಾ ಇದ್ದಾವೆ. ಸೊ ನಾನು ಅದನ್ನು ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿರೋದು. ವಿಡಿಯೋ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ನಿಟ್ಟಿನಲ್ಲಿ ನಿಮಗೆ ಯಾವುದಾನ ಆಯಿತು ಇದರಲ್ಲಿ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಂಡಂತಹ ಒಂದಿಷ್ಟು ಐಟಮ್ಗಳಾಗ್ಬೋದು ಅಥವಾ ಥೀಮ್ಗಳಾಗ್ಬೋದು, ನೀವು ಅವುಗಳನ್ನು ಬಳಸ್ಕೊಂಡು ಹಬ್ಬಗಳನ್ನು ತುಂಬ ಗ್ರ್ಯಾಂಡಾಗಿ, ತುಂಬ ಸರಳವಾಗಿ ಯಾವ ರೀತಿ ಬೇಕಾದ್ರೂ ನೀವು ಹಬ್ಬಗಳನ್ನು ಆಚರಣೆ ಮಾಡ್ಬೋದು. ಸೊ ಹೀಗೆ ಹಬ್ಬವನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.